ಸಿಎಂ ಆಗೋಕ್ಕೂ ಮುನ್ನವೇ ವೇಸಿಗೆ ಡಿಮ್ಯಾಂಡ್ ಕೇಳಿ ಕಂಗಾಲದ ದಳಪತಿ ವಿಜಯ್ ಮೈತ್ರಿ ಉಳಿಯುತ್ತಾ? ನಟ ವಿಜಯ್ ಅವರ ಟಿವಿಕೆ ಪಕ್ಷವು ಮೈತ್ರಿಕೂಟದ ವೇಸಿಗೆ ಪಕ್ಷದಿಂದ ಕಠಿಣ ಬೇಡಿಕೆಗಳನ್ನು ಎದುರಿಸುತ್ತಿದೆ. ಮುಖ್ಯಮಂತ್ರಿ ಹುದ್ದೆ, ಶಾಸಕ ಮತ್ತು ಸಂಸದ ಸ್ಥಾನಗಳು ಸೇರಿದಂತೆ ವೇಸಿಕೆಯ ಬೇಡಿಕೆಗಳು ವಿಜಯ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿವೆ. ಇದು ಮೈತ್ರಿಯ ಭವಿಷ್ಯದ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದೆ. ತಮಿಳುನಾಡು ರಾಜಕೀಯದ ಹೊಸ ಸೆನ್ಸೇಷನ್ ವಿಷಯ, ವಿಜಯ್ ಅವರ ಟಿವಿಕೆ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮೊದಲೇ ಮೈತ್ರಿ ಪಕ್ಷಗಳ ಡಿಮ್ಯಾಂಡ್ ಲಿಸ್ಟ್ ನೋಡಿ ಕಂಗಾಲಾಗಿದ್ದಾರೆ. ನಿನ್ನೆವರೆಗೂ ಬ್ರೋ ಅಂದಿದ್ದ ಮಿತ್ರ ಪಕ್ಷದ ವೇಸಿಕೆ ಈಗ ಪಕ್ಕ ಬಿಸಿನೆಸ್ ಮೋಡ್ಗೆ ಬಂದಿದೆ. ವೇಸಿಕೆ ಇಟ್ಟಿರುವ 4 ಬೇಡಿಕೆ ನೋಡಿ ಸ್ವತಃ ಕಂಗಾಲಾಗಿದ್ದಾರೆ. ಈ ಮೈತ್ರಿ 5 ವರ್ಷಗಳ ಕಾಲ ಉಳಿಯುತ್ತಾ ಅನ್ನೋದ್ರ ಬಗ್ಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಡಿಬೇಟ್ ಶುರುವಾಗಿದೆ. ವಿಜಯ್ ಸಿಎಂ ಆಗೋಕೆ ಓಕೆ, ಆದ್ರೆ ನಮ್ಗೆ ಪವರ್ ನಲ್ಲಿ ಶೇರ್ ಬೇಕು ಅನ್ನೋದು ವೇಸಿಕೆ ವಾದ. ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನದ ಜೊತೆಗೆ ಡೆಪ್ಯೂಟಿ ಸಿಎಂ ಪಟ್ಟವನ್ನ ವೇಸಿಕೆ ಕೇಳ್ತಿದೆ. ಅಂದ್ರೆ ಪವರ್ ಇಬ್ಬರ ನಡುವೆ ಡಿವೈಡ್ ಆಗಬೇಕು ಅನ್ನೋದು ಪಕ್ಕ ಪ್ಲಾನ್. ವಿಜಯ್ 2 ಕಡೆ ಗೆದ್ದಿರೋದ್ರಿಂದ 1 ಸೀಟನ್ನ ಬಿಟ್ಟುಕೊಡ್ಲೇಬೇಕು. ಆ ಖಾಲಿಯಾಗುವ ಎಂಎಲ್ಕೆ ಸೀಟ್ ನಮಗೆ ಬೇಕು ಅಂತ ವೇಸಿಕೆ ಪಟ್ಟು ಹಿಡಿದಿದೆ. ಅಂದ್ರೆ ವಿಜಯ್ ಕ್ಷೇತ್ರದಲ್ಲಿ ವೇಸಿಕೆ ಬಾವುಟ ಹಾರಿಸೋದು ಇವರ ಐಡಿಯಾ. ವೇಸಿಕೆ ಮುಖ್ಯಸ್ಥ ತೋಳ ತಿರುಮಾವಳನ್ ಕ್ಯಾಬಿನೆಟ್ ಸೇರೋದು ಪಕ್ಕ, ಆದ್ರೆ ಅವರ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಆ ಎಂಪಿ ಸೀಟನ್ನ ನಮಗೆ ಕೊಡಬೇಕು ಅನ್ನೋದು ವೇಸಿಕೆ ಡಿಮ್ಯಾಂಡ್. ಆದ್ರೆ ವಿಧಾನಸಭೆ ಇರಲಿ, ಲೋಕಸಭೆಯಲ್ಲೂ ಪವರ್ ನಮಗೆ ಇರಲಿ ಅನ್ನೋ ಲಾಜಿಕ್ ಇಲ್ಲಿದೆ. ಇದು ಕೇವಲ ಸೀಟ್ ಪಾಲಿಟಿಕ್ಸ್ ಅಲ್ಲ, ಸಿದ್ಧಾಂತವೂ ಹೌದು. ಎಸ್ಸಿ ಸಮುದಾಯದ ಏಳಿಗೆಗಾಗಿ ಒಂದು ವಿಶೇಷ ಶಾಸಕಾಂಗ ಕಾಯ್ದೆಯನ್ನ ತರಲೇಬೇಕು ಎಂಬ ಕಂಡೀಷನ್ ಹಾಕಿದೆ. ರಾಜಕಾರಣದಲ್ಲಿ ಯಾರು ಫ್ರೀಯಾಗಿ ಬೆಂಬಲ ಕೊಡಲ್ಲ. ಪ್ರತಿಯೊಂದು ಓಟ್ಗೂ ಒಂದು ಪ್ರೈಸ್ ಟ್ಯಾಗ್ ಇದ್ದೇ ಇದೆ. ವಿಜಯ್ ಈಗ ಕೇವಲ ಆಕ್ಟರ್ ಅಲ್ಲ, ಒಬ್ಬ ಪಕ್ಕಾ ಡೀಲ್ ಮೇಕರ್ ಆಗಬೇಕಾದ ಅನಿವಾರ್ಯತೆ ಇದೆ. ಮೈತ್ರಿ ಗಾಡಿ ಸ್ಮೂತ್ ಆಗಿ ಸಾಗುತ್ತಾ ಅಥವಾ ಸ್ಟಾರ್ಟಿಂಗ್ ನಲ್ಲಿ ಬ್ರೇಕ್ ಬೀಳುತ್ತಾ ಅನ್ನೋದೇ ಮುಂದಿನ ಪ್ರಶ್ನೆಯಾಗಿದೆ.